ಬಂಡಾಯ ಎದ್ದಿರುವ ಈಶ್ವರಪ್ಪಗೆ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ವರ್ಣದಲ್ಲಿ ಟಿಕೆಟ್ ತಪ್ಪಿದಾಗ ನಾನು ಸುಮ್ಮನಿರಲಿಲ್ವಾ? ಬಂಡಾಯ ಎದ್ದಿರುವ ಈಶ್ವರಪ್ಪಗೆ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ವರ್ಣದಲ್ಲಿ ನನಗೆ ಟಿಕೆಟ್ ತಪ್ಪಿದಾಗ ನಾನು ಸುಮ್ಮನಿರಲಿಲ್ವಾ? ತಂದೆ ರಾಜ್ಯಾಧ್ಯಕ್ಷರಾಗಿದ್ರು. ವರಿಷ್ಠರ ನಿರ್ಧಾರವನ್ನು ನಾನು ಸ್ವಾಗತಿಸಿದ್ದೆ. ರಾಷ್ಟ್ರೀಯ ನಾಯಕರ ಆದೇಶವನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ನನಗೂ ಬೇರೆಯವರಿಗೂ ವ್ಯತ್ಯಾಸ ಏನಿರುತ್ತೆ ಹೇಳಿಲ್ಲ ಅಂತಂದ್ರೆ ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ದು ಪಕ್ಷದ ವರಿಷ್ಠರು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ನೋವಾಗೋದು ಸಹಜ. ಪಕ್ಷದ ತೀರ್ಮಾನವನ್ನು ಎಲ್ಲರೂ ಪಾಲಿಸಲೇಬೇಕು ಅಂತ ಈಶ್ವರಪ್ಪ ಬಗ್ಗೆ ವಿಜೇಂದ್ರ ಹೇಳಿದ್ದಾರೆ. ನೀವು ಕೂಡ ಹಿಂದೆ ವರ್ಣದಲ್ಲಿ ಟಿಕೆಟ್ ತಪ್ಪಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ನಾನು ಕೂಡ ಒಪ್ಕೊಂಡೆ. ಯಾಕಂದ್ರೆ ನಾನೊಬ್ಬ ಅವತ್ತು ಯಡಿಯೂರಪ್ಪರು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದು ಪರಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಇಲ್ಲದ್ರೆ ನನಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನಾಗಿದ್ರೆ. ಹಾಗಾಗಿ ಇವತ್ತು ಏನೇ ತೀರ್ಮಾನ ಆಗಿದ್ರು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಿಮಗೆ ಯಾವುದೇ ಗೊಂದಲ ಬೇಡ. ಸಹಜ ಇಂಥ ಸಂದರ್ಭದಲ್ಲಿ ಟಿಕೆಟನ್ನು ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲವರು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸಹಜ. ಅದು ನನಗೆ ವಿಶ್ವಾಸ ಇದೆ ಎಲ್ಲರೂ ಕೂಡ ಪಕ್ಷವನ್ನು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕಟ್ಟಿರ್ತಕ್ಕಂಥ ನಾಯಕರಿದ್ದಾರೆ, ಪಕ್ಷಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣ. ಸನ್ಮಾನ್ಯ ಈಶ್ವರಪ್ಪನವ್ರು ಹಿರಿಯರಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ಉತ್ತರಗಳು ಕೂಡ ಸಿಗ್ತದೆ. ಅದನ್ನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತಾನೆ, ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಆಯ್ಕೆ ಆಗಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಅದು ಎಲ್ಲರೂ ಕೂಡ ಗೊತ್ತಿದೆ. ಅಥವಾ ನಮ್ಮ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಮಾತು ಕೇಳ್ಕೊಂಡು ಅಥವಾ ರಾಜ್ಯಾಧ್ಯಕ್ಷ ಮಾತು ಕೇಳ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆನೂ ಕೂಡ ಉದ್ಭವ ಆಗೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ. ಈಗಲೂ ವಿಶ್ವಾಸ ಇದೆ. ಸಾಕಷ್ಟು ತಪ್ಪು ಮಾಹಿತಿಗಳು ಅವರಿಗೆ ಕಿವಿಗೆ ಬಿದ್ದಿದೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೆ ಈಗಲೂ ಕೂಡ ಇದೆ. ವಿಜೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಲ್ಲ. ನನ್ನನ್ನು ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು. ಹಾಗಾಗಿ ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೇ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ನಾನು ಅಧ್ಯಕ್ಷ ಆಯ್ಕೆ ಆದಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪದೇ ಪದೇ ವಿಚಾರವಾಗಿ ನಾವು ಮಾತನಾಡೋದು ಸರಿ. ಪ್ರಧಾನಿ ಮೋದಿಯೇ ಹೇಳಿದ್ರು ಕೂಡ ಹಿಂದೆ ಸರಿಯೋದಿಲ್ಲ. ಟಿವಿ ನನಗೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕೆಎಸ್ ಈಶ್ವರಪ್ಪ ಕೊಟ್ಟಂತಹ ಹೇಳಿಕೆ, ಮೋದಿ ಅಮಿತ್ ಶಾ ಹೇಳಿದ್ರು ಕೂಡ ನನ್ನ ಸ್ಪರ್ಧೆ ಖಚಿತ. ಚುನಾವಣೆ ಸ್ಪರ್ಧೆಯಿಂದ ನಾನು ಹಿಂದೆ ಸರಿಯುವ ಮಾತೇ ಇಲ್ಲ. ಯಾರೇ ಫೋನ್ ಮಾಡಿದ್ರು ನನ್ನ ನಿರ್ಧಾರ ಅಚ್ಚಲ್ಲ. ಇದೊಂದಕ್ಕೆ ಮಾತ್ರ ಕ್ಷಮಿಸಿ ಅಂತ ನಾನು ಹೇಳ್ತೀನಿ. ಕಾರ್ಯಕರ್ತರನ್ನು ನೋಯಿಸೋದಕ್ಕೆ ನಾನು ಇಷ್ಟಪಡಲ್ಲ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಪುತ್ರನಿಗೆ ಟಿಕೆಟ್ ಸಿಗದೇ ಇದ್ದಕ್ಕೆ ಈಶ್ವರಪ್ಪ ರೆಬೆಲ್ ಆಗಿ ಈ ಮಾತನ್ನ ಹೇಳಿದ್ದಾರೆ. ನರೇಂದ್ರ ಮೋದಿಯವರೇ ಖುದ್ದಾಗಿ ನಿಮಗೆ ಕರೆ ಮಾಡಿದ್ರೆ ಈಶ್ವರಪ್ಪನವರು ಕಣದಿಂದ ಹಿಂದೆ ಸರಿತಾರೆ ಅಂತ ಇದಕ್ಕೇನು ಹೇಳ್ತೀರಿ? ನೀವು ಈಗಲೂ ಕಮಿಟೆಡ್ ಆಗಿದ್ದೀರಾ? ಅಮಿತ್ ಶಾ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನರೇಂದ್ರ ಮೋದಿಯೇ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನಾನು ಅಕಸ್ಮಾತ್ ಫೋನ್ ಮಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅನ್ಕೊತೀನಿ. ಸಣ್ಣವನು ಆದರೂ ಕೂಡ ಅವನಿಗೆ ಹೇಳ್ಬೋದು ಅನ್ನೋದು ಧೈರ್ಯದಲ್ಲಿ ಅವ್ರು ಹೇಳಿದ್ರು. ನಾನು ಅವರಿಗೆ ಒಪ್ಪಿಸ್ತೀನಿ, ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಇಷ್ಟರ ಮಧ್ಯೆ ನನ್ನ ಜೀವನದಲ್ಲಿ ಆ ಹಿರಿಯರ ಮಾತು ನಾನು ಹೇಳಿದ್ನಲ್ಲ, ರಾಯಣ್ಣ ಬ್ರಿಗೇಡ್ದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ನಾನು ಚುನಾವಣೆ ನಿಲ್ಲಬೇಡ ಅಂತ ಹೇಳಿದಂಥ ಎಲ್ಲ ಸೂಚನೆ ಕೂಡ ನಾನು ಕೇಳ್ಕೊತಾ ಬಂದಿದ್ದೀನಿ. ಆ ಸೂಚನೆ ಪರಿಪಾಲನೆ ಮಾಡ್ಕೊತ ಬಂದಿದ್ದೀನಿ. ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ. ನಾನು ಯಾವ ಕಾರಣಕ್ಕೂ ರಾಜ್ಯದ ಕಾರ್ಯಕರ್ತರನ್ನು ನೋವ್ಸೋಕ್ಕೆ ಇಷ್ಟಪಡಲ್ಲ. ಸಂಘಟನೆ ಸರಿಯಾಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದರಿಂದ ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳಲ್ಲ. ದಯವಿಟ್ಟು ಕ್ಷಮಿಸಿ. ಗೆದ್ದ ಮೇಲೆ ನಿಮ್ಮ ಪಾದಕ್ಕೆ ಬಂದು ಸೇರ್ಕೋತೀನಿ ಅಂತ ಅವ್ರು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಅವ್ರ ನಿಲ್ವಲ್ ಬದಲಾವಣೆ ಫೋನ್ ಮಾಡಿದ್ರು, ಇಡೀ ಯಾರೇ ಫೋನ್ ಮಾಡಿದ್ರು ನಮ್ಮ ನಾಯಕರ ಬಗ್ಗೆ ನಂಗೆ ಇವತ್ತು ಗೌರವ ಇದೆ. ಇನ್ ದ ಸೆನ್ಸ್ ಮೋದಿ ಅಂತವರು, ಅದೇ ಮೋದಿ ಅಮಿತ್ ಶಾ ಅವರು, ಅವ್ರ ಬಗ್ಗೆ ನನಗೆ ನಾನು ಹೇಳ್ತೀನಲ್ಲ, ಅವರು ನಿಮ್ಮನ್ನೇ ಅಷ್ಟೇ ಕಠಿಣವಾಗಿ ಇಲ್ಲ ಈಶ್ವರಪ್ಪನವರೇ ಪಕ್ಷದ ನಿಲ್ವಲ್ಲಿ ಅಥವಾ ದೇಶದ ಹಿತಕ್ಕೋಸ್ಕರ ನೀವು ವಾಪಸ್ ಬರಬೇಕು, ನನ್ನ ವಿಶ್ವಾಸ ಇದೆ, ನನ್ನ ಭರವಸೆ ಇದೆ ಅಂದ್ರೂ ಕೂಡ ಆಗ್ಲೂ ಇದೇನಿಲ್ಲ, ರಿಪೇರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಉಳಿಬೇಕು. ಅದಕ್ಕೋಸ್ಕರ ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಮಾತು ಮೀರ್ತಿದ್ದೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತೀನಿ.